ನಮಸ್ತೆ ಗೆಳೆಯರಿ. ಶ್ರೀನಿಧಿ ಗೈಡ್ಲೈನ್ಸ್ ಯೂಟ್ಯೂಬ್ ಚಾನಲ್‌ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾವು ಒಂದು ಡಾಟಾನಲ್ಲಿ ಯಾವ ಒಂದು 100ಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥವು ಲೈಕ್ ಮತ್ತು 100ಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಡಿಸ್‌ಲೈಕ್ ಮಾಡೋದನ್ನ ಯಾವ ತರನಾಗಿ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪ್ರಥಮವಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಡಾಟಾನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಕಂಟ್ರೋಲ್ 1 ಬಡಿದು ಒಂದು ಫಾರ್ಮ್ಯಾಟ್ ಸೆಲ್ ಅನ್ನುವಂಥ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಕಸ್ಟಮ್ ಅನ್ನುವಂಥ ಒಂದು ಇದನ್ನು ತೊಗೊಂಡು ಈ ಜನರಲ್ ಇದೆಯಲ್ಲ ಇದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಜನರಲನ್ನು ಡಿಲೀಟ್ ಮಾಡಿ ಒಂದು ಈ ಫಾರ್ಮುಲಾನ ನಾವು ಆಲ್ರೆಡಿ ನಾವು ಟೈಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕಾಪಿ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ತೊಗೊಂಡು ನಾವೇನು ಮಾಡಬೇಕು, ಇಲ್ಲಿ ವಿಂಡೋಸ್ ಜೊತೆಗೆ 1 ಬಡಿದು ಏನು ಮಾಡಬೇಕಪ್ಪ ಅಂದ್ರೆ ಲೈಕ್ ಅನ್ನುವಂಥ ಒಂದು ಇದನ್ನು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಮತ್ತೆ ವಿಂಡೋಸ್ ಬಟನ್ ಜೊತೆ ಡಾಟನ್ನು ಯೂಸ್ ಮಾಡಿಕೊಂಡು ಡಿಸ್ಲೈಕ್ ಅನ್ನುವಂಥದ್ದನ್ನು ಇಲ್ಲಿ ಇಟ್ಕೊಂಡು ಓಕೆ ಮಾಡ್ತಾ ಇದ್ದೀನಿ. ಏನು ಮಾಡಿ ಇಂಟರ್ ಒತ್ತಿದರೆ ಸಾಕು. ಇಂಟರ್ನ ಒತ್ತಿದರೆ ಸಾಕು ಈ ಥರನಾದ ಒಂದು ಇದನ್ನ ಆಗುತ್ತೆ. ಈಗ ನೋಡ್ಬೋದು ನೀವು ಇಲ್ಲಿ ಲೈಕ್ ಅಂತ ಇದೆಯಲ್ಲ, ಇಲ್ಲಿ ನಾನು 150 ಇದೆಯಲ್ಲ 85 ಬಡಿತೀನಿ ನೋಡಿರಿ. ನಾನೀಗ 85 ಬಡಿದ ಕೂಡಲೇ ಡಿಸ್ಲೈಕ್ ಆಗಿದೆ ನೋಡಿ. ಇದು 75 ಇದೆಯಲ್ಲ, ಇದ್ರ ಮೇಲೆ 110 ಬಡಿತೀನಿ, ಏನಾಗುತ್ತಪ್ಪ ಅಂದ್ರೆ ಲೈಕ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ನಾನು 101 ಬಡಿತೀನಿ ಮಾತ್ರ, ಇದು ಲೈಕ್ ಆಗುತ್ತೆ. ನಮ್ಮ ಶ್ರೀನಿಧಿ ಗೈಡ್ಲೈನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಗೆಳೆಯ.